ಹೌದು ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಸಿಕ್ಕಿ ಅದೆಷ್ಟೋ ಯುವಕ ಯುವತಿಯರು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿರುವ ಘಟನೆ ನಡೆದಿವೆ. ಆದರೆ ಇದೆಲ್ಲದರ ನಡುವೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರೀತಿಯ ವ್ಯಾಮೋಹಕ್ಕೆ ಒಳಗಾಗಿ ಪ್ರಿಯಕರನ್ನು ಬಲವಂತವಾಗಿ ಯುವತಿಗೆ ದೈಹಿಕ ಸಂಪರ್ಕ ಬೆಳೆಸಿ ಗರ್ಭಿಣಿಯಾದ ಬಳಿಕ ಯುವತಿಯನ್ನು ಬಿಟ್ಟು ಪರಾರಿಯಾಗಿರುವ ಘಟನೆ ಮಾಲೂರಿನಲ್ಲಿ ನಡೆದಿದೆ. ತಾಲೂಕಿನ ಉಳದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋರ್ನ ಹೊಸಹಳ್ಳಿ ಗ್ರಾಮದ ವೆಂಕಟಸ್ವಾಮಿ ಅವರ ಮಗ ಮಂಜುನಾಥ್ ಹಾಗೂ ಎಜಿ ಕಾಲೋನಿ ಸಂತ್ರಸ್ತೆ ಯುವತಿ ರಂಜಿತಾ ಎನ್ ಬಾಲ್ಯದ ಗೆಳೆಯರಾಗಿದ್ರು. ಖಾಸಗಿ ಕಾರ್ಖಾನೆಯಲ್ಲಿ ನೌಕರನಾಗಿರುವ ಮಂಜುನಾಥ ಕಳೆದ 2 ವರ್ಷಗಳಿಂದ ಸಂತ್ರಸ್ತೆ ಯುವತಿಯನ್ನ ನಂಬಿಸಿ ಪ್ರೀತಿ ಪ್ರೇಮ ಎಂದು ದೇಹ ಸಂಪರ್ಕ ಬೆಳೆಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆ. ಯುವತಿ ಗರ್ಭಿಣಿಯಾಗಿರುವುದು ತಿಳಿದ ಬಳಿಕ ಯುವಕ ಮಂಜುನಾಥ್ ಯುವತಿಯನ್ನ ಬಿಟ್ಟು ಊರನ್ನೇ ಬಿಟ್ಟು ಪರಾರಿಯಾಗಿದ್ದ. ಯುವತಿ 7 ತಿಂಗಳ ಗರ್ಭಿಣಿಯಾಗಿರುವ ಬಗ್ಗೆ ಸಂತ್ರಸ್ತೆ ಮನೆಯಲ್ಲಿ ತಿಳಿದ ನಂತರ ದಲಿತ ಪರ ಸಂಘಟನೆಗಳು ಹಾಗೂ 2 ಹಿರಿಯರು ಸೇರಿ ಬುದ್ಧ ವಿಹಾರದಲ್ಲಿ ಮಂಜುನಾಥ್ಗೆ ಹಾಗೂ ಯುವತಿ ರಂಜಿತಾಗೆ ಮದುವೆ ಮಾಡಿಸಿದ್ರು. ಆದರೆ ಮಂಜುನಾಥ್ ಮನೆಯಲ್ಲಿ ಈ ಮದುವೆಗೆ ವಿರೋಧವಿದ್ದು ಮಂಜುನಾಥ್ ಯುವತಿಯನ್ನ ಬಿಟ್ಟು ಪರಾರಿಯಾಗಿದ್ದಾರೆ. ನೊಂದ ಯುವತಿಗೆ ನ್ಯಾಯ ದೊರಕಿಸಿಕೊಡುವಂತೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ನೊಂದ ಯುವತಿ ಕೂರ್ನ ಹೊಸಳ್ಳಿ ಗ್ರಾಮದ ಪತಿ ಮಂಜುನಾಥ್ ಅವರ ನಿವಾಸದ ಮುಂಭಾಗ ಕಳೆದ 5 ದಿನಗಳಿಂದ ಧರಣಿ ನಡೆಸುತ್ತಿದ್ದು ಇದುವರೆಗೂ ಸಂತ್ರಸ್ತೆಗೆ ಪೊಲೀಸರು ಹಾಗೂ ತಾಲೂಕು ಆಡಳಿತ ಸೂಕ್ತ ರಕ್ಷಣೆ ನೀಡಿಲ್ಲ. ತಾಲೂಕು ಆಡಳಿತ ಅಧಿಕಾರಿಗಳು ನೊಂದ ಸಂತ್ರಸ್ತೆಗೆ ನ್ಯಾಯ ದೊರಕಿಸಬೇಕು ಹಾಗೂ ಯುವತಿಗೆ ರಕ್ಷಣೆ ನೀಡಬೇಕೆಂದು ದಲಿತ ಪರ ಸಂಘಟನೆಗಳು ಒತ್ತಾಯಿಸಿದ್ದಾರೆ. ನಾವು ಇದು ಸ್ಕೂಲ್ ಫ್ರೆಂಡ್ಸ್ ಇಂದ ಲವ್ ಮಾಡ್ತಾ ಇದ್ವಿ. ನಾನು ಮಂಜುನಾಥ್ ಕೆವಿ ಪ್ರೀತಿ ಎಂಬ ನಾಟಕ ಆಡಿ ನನ್ನ ಮದುವೆ ಆಗ್ತೀನಿ ಹಂಗೆ ಹಿಂಗೆ ನಂಬಿಸಿ ನಾನು ಲವ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಒಂದಿನ ಮನೆ ಹಿಂದ್ಗಡೆ ಕರೆದ್ಬಿಟ್ಟು ಈ ಥರ ದೈಹಿಕ ಸಂಪರ್ಕ ಮಾಡಬೇಕು ಹಂಗೆ ಹಿಂಗೆ ಅಂದ್ರೆ ನಾನು ಬೇಡ ಹಂಗೆ ಹಿಂಗೆ ಅಂದಿದ್ದಕ್ಕೆ ಮದುವೆ ಆಗೋವರೆಗೂ ಬೇಡ ನಾವು ಹಿಂಗೆ ಅಂತ ಹೇಳಿದ್ದಕ್ಕೆ ನಾವು ಚೆನ್ನಾಗಿರೋಣ, ನಾನು ಚೆನ್ನಾಗಿ ನೋಡ್ಕೊತೀನಿ ಹಂಗೆ ಹಿಂಗೆ ಹೇಳಿದ್ದು ನಂಬಿಸಿ ನನ್ನ 7 ತಿಂಗಳು ಗರ್ಭಿಣಿಯನ್ನಾಗಿ ಮಾಡಿ ಹೋದ. ಮತ್ತು ನಮ್ಮ ಮನೇಲಿ ವಿಚಾರ ಗೊತ್ತಾಗಿ ನ್ಯಾಯ ಪಂಚಾಯಿತಿಗೆಲ್ಲ ಮಾಡಿ ಮದುವೆ ಮಾಡಿಕೊಂಡು ರಿಜಿಸ್ಟ್ರ್ ಮೇಲೆ ಪ್ರೂಫ್ ತಗೊಬರ್ತೀನಿ ಅಂತೇಳಿ ಹೋದವನು ಮತ್ತೆ ಬರಲೇ ಇಲ್ಲ. ಒಂದು 3-4 ದಿನ ನಿಮ್ಮ ಅಮ್ಮ ಮನೇಲಿ ಇರೋ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೋದನು ಮತ್ತೆ ಬರಲಿಲ್ಲ. ಮತ್ತು ನಮ್ಮ ಮನೇಲಿ ಗೊತ್ತಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಈ ಥರ ಮಂಜುನಾಥ ನನ್ನ ಮೇಲೆ ಕೇಸೆಲ್ಲ ಹಾಕಿದ್ದಕ್ಕೆ ಮತ್ತು ಅವತ್ತಿಂದ ಹುಡುಗರು ಕಾಣಿಸ್ತಾ ಇಲ್ಲ. ಅವ್ರನ್ನ ನ್ಯಾಯಕ್ಕೋಸ್ಕರ ಅವ್ರ ಮನೆ ಹತ್ರ ಬಂದಿದ್ದೀನಿ. ಇವಾಗ ನಾನು ನಮ್ಮ ಮನೆಯಲ್ಲೂ ಸೇರಿಸ್ತಾ ಇಲ್ಲ, ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನನಗೆ ಈ ಸಂದರ್ಭದಲ್ಲಿ ದಲಿತ ಸಿಂಹ ಸೇನೆ ರಾಜ್ಯಾಧ್ಯಕ್ಷ ತಿಪ್ಪಸಂದ್ರ ಶ್ರೀನಿವಾಸ್, ಕೊಪ್ಪೂರು ಈಶ್ವರ್, ದಲಿತ ಮುಖಂಡರು ಸಂಪಂಗೆರೆ ವಿಜಯ್, ಚಿಕ್ಕಪುರ ಶ್ರೀನಿವಾಸ್, ದೊಡ್ಡಿ ಮುನಿಯಪ್ಪ, ಶೇಷಪ್ಪ, ದೊಡ್ಡಮಲ್ಲೆ ರವಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಶ್ರೀಧರ್, ಗೋಪಿ, ರವಿ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು.